ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ಎದ್ದು 9 ಗಂಟೆ ಆಗಿದೆ. ರೆಡಿಯಾಗಿ ಹೋಗ್ತಾ ಇದ್ದೀವಿ ಮಂಡ್ಯ ಹತ್ರ ಒಂದು ಸಣ್ಣ ಹಳ್ಳಿಗೆ. ಆಲ್ರೆಡಿ ಕನಕಪುರ ರೋಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಕನಕಪುರದಲ್ಲಿ ವಾಸು ಹೋಟೆಲ್ನಲ್ಲಿ ದೋಸೆ ತಿಂದು ಆಮೇಲೆ ಹಲ್ಗೂರಿಂದ ಮಳವಳ್ಳಿ ಕನೆಕ್ಟ್ ಆಗ್ತೀವಿ. ಹಾಗೆ ನೋಡ್ತಾ ಇರಿ. ವಾಸು ಹೋಟ್ಲಲ್ಲಿ ದೋಸೆ ತಿಂದಾಯಿತು, ಚೆನ್ನಾಗಿತ್ತು. ತುಂಬ ಹಳೆ ಕಾಲದ ಹೋಟೆಲ್ ಅಂತ ಗೊತ್ತಾಯಿತು. ಸೊ ಅಲ್ಲಿ ಈಗ ದೋಸೆ ನೀವೇನು ನೋಡ್ತಾ ಇದ್ದೀರೋ ಫೋಟೋಸಲ್ಲಿ, ಅದು ದೋಸೆ ಮತ್ತು ಒಂದು ಪ್ಲೇಟ್ ಇದು ವಡೆ ತೊಗೊಂಡ್ವಿ. ಬಟ್ ವಡೆ ಇಲ್ಲದೆ ಅಷ್ಟೊಂದು ಜಾಸ್ತಿ ಬಜ್ಜೀಸು ಮತ್ತು ಮಸಾಲೆ ವಡೆ ಕೊಟ್ಟರು. ಅದನ್ನು ತಿಂದ್ಬಿಟ್ಟು ಜರ್ನಿ ಕಂಟಿನ್ಯೂ ಮಾಡಿದ್ದೀವಿ. ಇನ್ನೂ ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆನಲ್ಲಿ ನಮ್ಮ ಹಳ್ಳಿ ರೀಚ್ ಆಗ್ತೀವಿ. ನೋಡೋಣ ಅಲ್ಲಿ ಏನೇನು ಮಾಡ್ತೀವಿ ಅಂತ ನೋಡ್ತಾ ಇರಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ರೀಚ್ ಆಗಿದ್ದೀವಿ. ತುಂಬ ಬಿಸಿಲಿದೆ. ಇದು ಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ, ಗದ್ದೆ ಹತ್ರ. ಇದು ಮಳವಳ್ಳಿ ಹತ್ರ ಒಂದು ಸಣ್ಣ ಊರು ಇದು. ಸೊ ಈಗ ಗದ್ದೆ ಹತ್ರ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ವಾತಾವರಣ, ಹಳ್ಳಿ ವಾತಾವರಣ. ಗಾಡಿ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿ ಇದೆಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಚೆನ್ನಾಗಿದೆ ಅಂತ ಕಾರಣಾಂತರಗಳಿಂದ ಎಲ್ಲ ತೆಕ್ಲು ಬಿಟ್ಬಿಟ್ಟಿದ್ದಾರೆ ತುಂಬ ಜನ. ಸರಿಯಾಗಿ ಈ ಸಲ ಭತ್ತ, ರಾಗಿ, ಕಬ್ಬು ಯಾವುದು ಎಷ್ಟೋ ಗದ್ದೆಗಳಲ್ಲಿ ಹಾಕಿಲ್ಲ. ಮಳೆ ಸರಿ ಇಲ್ಲ, ಮಳೆ ಈ ಸಲ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಎಲ್ಲ ಹಂಗಂಗೆ ಬಿಟ್ಟಿದ್ದಾರೆ. ಈ ಸಲ ಕಾವಲಿನಲ್ಲಿ ಇಲ್ಲೆಲ್ಲ ಆ್ಯಕ್ಚುಲಿ ನೀರು ಬರಬೇಕು. ನೋಡಿ ಇಲ್ಲಿ ಯಾವುದೇ ರೀತಿ ನೀರು ಹರಿತಾ ಇಲ್ಲ. ಇದೆಲ್ಲ ಸಣ್ಣ ಪುಟ್ಟ ಚಾನಲ್ಸ್ ಥರ ಇದು. ಇಲ್ಲಿ ಕರೆಕ್ಟಾಗಿ ನೀರು ಹರಿದ್ರೆ ಇಲ್ಲಿ ಜನ ಎಲ್ಲ ಚೆನ್ನಾಗೆ ವ್ಯವಸಾಯನ ಮಾಡ್ತಾರೆ. ಆದರೆ ಈ ಸಲ ಈ ಥರ ಆಗಿದೆ. ಅಟ್ಲೀಸ್ಟು ಈ ವರ್ಷ ಆದರೂ ಚೆನ್ನಾಗೆ ಸ್ವಲ್ಪ ಮಳೆ ಬಂದರೆ ಇಲ್ಲೆಲ್ಲ ಚೆನ್ನಾಗೆ ಹಾಕ್ಬೋದು. ಭತ್ತ, ರಾಗಿ, ಕಡಲೆಕಾಯಿ, ಎಳ್ಳು ಮತ್ತು ಉಳ್ಳಿ ಎಲ್ಲ ಕಡೆ ಎಲ್ಲ ಚೆನ್ನಾಗಿ ಬೆಳೀತಾರೆ. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಆವಾಗಿನಿಂದ ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಈ ಊರಲ್ಲಿ ಆಟಾಡ್ಕೊಂಡು ಬೆಳೆದಿದ್ದೀವಿ. ಎಜುಕೇಷನ್ ಸಲುವಾಗಿ ಎಲ್ಲ ಬೆಂಗಳೂರಿಗೆ ಬಂದು ಅಲ್ಲಿ ಸೆಟ್ಲ್ ಆಗಿಬಿಟ್ವಿ ಅಷ್ಟೇ. ಸೊ ಇಲ್ಲಿ ನಮ್ಮತ್ತೆ ಇನ್ನೇನು ಮಳೆ ಕಾಯ್ತಾ ಇದ್ದೀವಿ. ಚಾನಲ್ನಲ್ಲಿ ನೀರು ಬರ್ತಿದ್ದಂಗೆ ವ್ಯವಸಾಯ ಸ್ಟಾರ್ಟ್ ಮಾಡಬೇಕು. ನಾವೆಲ್ಲ ಯಾವುದೋ ಜನ್ಮದ ಪುಣ್ಯ ಮಾಡಿದರೆ ಅಷ್ಟೇ ಇಂಥ ಜಾಗಗಳಲ್ಲಿ ನಮಗೆ ಭೂಮಿ ಸಿಗೋಕ್ಕೆ ಸಾಧ್ಯ. ಅದು ನನ್ನ ಭಾವನೆ. ನಾವು ಸ್ವಾವಲಂಬಿಗಳಾಗಿ ಬದುಕ್ಬೋದು ಅಂದರೆ ನಾವು ರೈತರಾಗಿದ್ದರೆ ಮಾತ್ರ ಅದು ಸಾಧ್ಯ. ಇಂಥ ಒಂದು ಒಳ್ಳೆಯ ನೇಚರು ಎಲ್ಲೂ ಸಿಗಲ್ಲ. ಅಷ್ಟು ಚೆನ್ನಾಗಿದೆ ಇಲ್ಲಿ ಮಳವಳ್ಳಿ ನಮ್ಮೂರು. ಬಟ್ ಏನೂ ಸರಿಯಾಗಿ ಬೆಳೆ ಇಲ್ಲ ಅನ್ನೋದೇ ಬೇಜಾರು. ಹೋದ ವರ್ಷದಿಂದ ಸರಿಯಾಗಿ ಏನೂ ಬೆಳೆಗಳು ಹಾಕಿಲ್ಲ. ಎಲ್ಲ ಹಂಗಂಗೆ ಕಾಲಿಗೆ ಬಿಟ್ಬಿಟ್ಟಿದ್ದೀವಿ.
ಬಟ್ ಬಂದು ಹೋಗ್ತಾ ಇರ್ತೀವಿ ಅಷ್ಟೇ. ಗದ್ದೆ ನೋಡಾಯಿತು, ಈಗ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಊರಿನ ತೋಟ ಗದ್ದೆ ಎಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. Wait for my next video. Thank you.